ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET 2026 ಇದೆ 23 ಹಾಗೆ 24ನೇ ತಾರೀಕಿದೆ. ಸೊ ಈ ಒಂದು ಎಕ್ಸಾಮಲ್ಲಿ ನಿಮಗೆ 7 ಬೆಲ್ಗಳು ಆಗುತ್ತೆ. ಸೊ ಪ್ರತಿಯೊಂದು ಬೆಲ್ಲಿನ ಅರ್ಥ ನಿಮಗೆ ಗೊತ್ತಿರಬೇಕಾಗತ್ತೆ. ಫಸ್ಟ್ನೇ ಬೆಲ್ ಆದರೆ ಏನು ಅರ್ಥ, ಏನು ಮಾಡಬೇಕು ನಾವು, ಸೆಕೆಂಡ್ ಬೆಲ್ ಆದರೆ ಏನು ಮಾಡಬೇಕು, ಈ ರೀತಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ನಾನಿವಾಗ ಏನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು KEA ಇಂದ ಬಂದಿರೋಂಥ ನೋಟಿಫಿಕೇಷನು, ಅಫಿಷಿಯಲ್ ನೋಟಿಫಿಕೇಷನು. ಸೊ ಈ ಸರ್ತಿ ಎಕ್ಸಾಮಲ್ಲಿ ಯಾವ್ಯಾವ ಟೈಮಿಗೆ ಬೆಲ್ ಆಗುತ್ತೆ, ಸೊ ಒಂದೊಂದು ಬೆಲ್ ಆದಾಗ ನೀವೇನೇನು ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಬೆಲ್ದು ನಿಮಗೆ ಅರ್ಥ ಗೊತ್ತಿದ್ರೆ ನಿಮಗೆ ಆತಂಕ ಆಗೋದಿಲ್ಲ. ಬೆಲ್ ಆಗೋಯ್ತು, ನಾನು ಎಲ್ಲನೂ ಅಟೆಂಡ್ ಮಾಡಬೇಕು ಅನ್ನೋ ಭರದಲ್ಲಿ ಇನ್ನೂ ಕೂಡ ಟೈಮ್ ಇದ್ರೂ ಕೂಡ ನೀವು ಬೇಗ ಏನು ಅಟೆಂಡ್ ಮಾಡೋ ಅಂಥದ್ದು ಇಲ್ಲ ಲೇಟಾಗಿ ಅಟೆಂಡ್ ಮಾಡೋ ಅಂಥದ್ದು ಈ ರೀತಿಯಾಗಿ ಎಲ್ಲ ನಡೆಯುತ್ತೆ. ಇದು ಡೈರೆಕ್ಟಾಗಿ ನಿಮ್ಮ ಒಂದು ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಮೊದಲನೇದಾಗಿ ನಿಮಗೆ 23-24ನೇ ತಾರೀಕು ಏಪ್ರಿಲ್ ಎಕ್ಸಾಮ್ ಇರೋವಂಥದ್ದು. 23ನೇ ತಾರೀಕು ಬಂದು 10:30ರಿಂದ 11:50ವರೆಗೂ ಕೂಡ ಮೊದಲನೇ ಎಕ್ಸಾಮ್ ಬೆಳಿಗ್ಗೆ ಇರೋವಂಥದ್ದು ಫಿಸಿಕ್ಸ್ ಇರುತ್ತೆ. ಹಾಗೆಯೇ ಮಧ್ಯಾಹ್ನ ಬಂದು 2:30ರಿಂದ 3:50ವರೆಗೂ 2:30ರಿಂದ 3:50ವರೆಗೂ ಎರಡನೇ ಎಕ್ಸಾಮು ಕೆಮಿಸ್ಟ್ರಿ ಇರುತ್ತೆ. ಹಾಗೆಯೇ ಶುಕ್ರವಾರ 24ನೇ ತಾರೀಕು ಸೇಮ್ ಟೈಮಿಂಗ್ಸು 10:30ಯಿಂದ 11:50ಕ್ಕೆ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಹಾಗೆ ಮಧ್ಯಾಹ್ನ 2:30ರಿಂದ 3:50ಕ್ಕೆ ನಿಮಗೆ ಬಯಾಲಜಿ ಇರುತ್ತೆ. ಸೊ 60 ಕ್ವಶನ್ಸು ಆಮೇಲೆ 60 ಮಿನಿಟ್ಸು ನಿಮಗೆ ಟೈಮಿಂಗ್ಸ್ ಇರೋ ಅಂಥದ್ದು, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಬಟ್ ನೀವು ಟೈಮಿಂಗ್ಸ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 10:30ರಿಂದ 11:50 ಅಂದರೆ ನಿಮಗೆ 20 ನಿಮಿಷ ಎಕ್ಸ್ಟ್ರಾ ಸಿಗುತ್ತೆ. ಸೊ ಆ ಒಂದು 20 ನಿಮಿಷದಲ್ಲಿ ನೀವು ಎಕ್ಸಾಮ್ನ ಬರೆಯೋ ಹಾಗಿಲ್ಲ. ಏನೇನು ಮಾಡಬೇಕು, ಬೇರೆ ಏನಿರುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸೊ ಮೊದಲನೇ ಬೆಲ್ ಬಂದುಬಿಟ್ಟು ಫಸ್ಟ್ ಬೆಲ್ ಬಂದು 10:20ಕ್ಕೆ ಬೆಳಿಗ್ಗೆ ಆಗುತ್ತೆ. ಮಧ್ಯಾಹ್ನ ಬಂದು 2:20ಕ್ಕೆ ಆಗುತ್ತೆ. ಅಂದರೆ ಟೈಮಿಂಗ್ಸ್ ಇರೋದು 10:30ರಿಂದ 11:50. ಸೊ 10 ನಿಮಿಷ ಮುಂಚಿತವಾಗಿ ಮೊದಲನೇ ಬೆಲ್ಲು ಆಗುತ್ತೆ. ಈ ಮೊದಲನೇ ಬೆಲ್ ಆದ ತಕ್ಷಣ ವಿದ್ಯಾರ್ಥಿಗಳು ಏನಿರ್ತೀರ ನೀವೆಲ್ಲರೂ ಕೂಡ ನಿಮ್ಮ ಒಂದು ಅಡ್ಮಿಟ್ ಕಾರ್ಡು ಹಾಗೆ ಫೋಟೋ ಐಡೆಂಟಿಟಿ ಪ್ರೂಫ್ ಎರಡನ್ನೂ ತಗೊಂಡು ನಿಮ್ಮ ಒಂದು ಕೊಠಡಿಗೆ ಹೋಗಬೇಕಾಗತ್ತೆ. ಯಾವ ರೂಮಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿಗೆ ಹೋಗಬೇಕಾಗತ್ತೆ. ಅಲ್ಲಿ ನಿಮ್ಮ ಇನ್ವಿಜಿಲೇಟರು ನಿಮ್ಮನ್ನು ಚೆಕ್ ಮಾಡ್ಕೊಳ್ತಾರೆ. ಸೊ ನೀವೇನ ಬಂದಿರೋದು ಅಂತ. ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಸೊ ಆ ಸ್ಕ್ಯಾನರಲ್ಲಿ ಆ ಬಾರ್ ಕೋಡ್ ಇರುತ್ತಲ್ಲ ಅದನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ನೋಡಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಓಕೆನಾ? ಸೊ ನೀವು ಎಕ್ಸಾಮಿನೇಷನ್ ಹಾಲಿಗೆ ಎಂಟರ್ ಆಗ್ತೀರ. ಮೊದಲನೇ ಬೆಲ್ ಆದ ತಕ್ಷಣ ಎಕ್ಸಾಮಿನೇಷನ್ಗೆ ಎಂಟರ್ ಆದಮೇಲೆ OMR ಶೀಟ್ ಕೂಡ ನಿಮ್ಮ ಕೈಗೆ ಕೊಡ್ತಾರೆ. ಅಲ್ಲಿ ನಿಮ್ಮ ಹೆಸರನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಅದು ಕೂಡ ಕ್ಯಾಪಿಟಲ್ ಲೆಟರಲ್ಲಿ ನಿಮ್ಮ ನೇಮ್ ಇರಬೇಕಾಗತ್ತೆ. ನಿಮ್ಮ ಅಡ್ಮಿಟ್ ಕಾರ್ಡನ್ನ ನೋಡಿಬಿಟ್ಟು ಅದರಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೆಸರಿರುತ್ತೆ ಅದೇ ರೀತಿಯಾಗಿ ಫಿಲ್ ಮಾಡಿಕೊಡಿ. ನೆಕ್ಸ್ಟು CET ನಂಬರ್ ಕೂಡ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರುತ್ತೆ. ಅದನ್ನು CET ನಂಬರ್ ಇರುವಂಥ ಬಾಕ್ಸಲ್ಲಿ ಬರೆದ್ಬಿಟ್ಟು ಅಲ್ಲಿ ಕೆಳಗಡೆ ನಂಬರ್ಸ್ ಇರುತ್ತೆ. ಸೊ ಒಂದೊಂದು ಕಾಲಮಲ್ಲಿ ನೀವು ಏನು ನಂಬರ್ನ ಮೇಲ್ಗಡೆ ಬರೆದಿರ್ತೀರ ಅದಕ್ಕೇ ಶೇಡ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆನಾ? ಈ ರೀತಿಯಾಗಿ CET ನಂಬರ್ನ ಕೂಡ ನೀವು ಎಂಟರ್ ಮಾಡಬೇಕಾಗತ್ತೆ ಮೊದಲನೇ ಬೆಲ್ ಆದ ತಕ್ಷಣ. ಇದಾದಮೇಲೆ ಎರಡನೇ ಬೆಲ್ ಆಗುತ್ತೆ. ಅದು ಎಕ್ಸಾಮಿನೇಷನ್ನು ಸ್ಟಾರ್ಟ್ ಆಗೋದಕ್ಕೆ 10:30ಕ್ಕೆ ಬೆಳಿಗ್ಗೆ ಬೆಲ್ ಆಗುತ್ತೆ. ಮಧ್ಯಾಹ್ನ ಬಂದು 2:30ಕ್ಕೆ ಬೆಲ್ ಆಗುತ್ತೆ. ಸೊ 10:30ರಿಂದ ನಿಮಗೆ ಏನು ಮಾಡ್ತಾರೆ ಅಂತ ಅಂದರೆ ಪ್ರತಿಯೊಂದು ರೂಮಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಬಂಡಲ್ ಇರುತ್ತಲ್ಲ ಸೀಲ್ ಮಾಡಿರೋ ಅಂಥದ್ದು ಅದನ್ನು ಪ್ರತಿಯೊಂದು ಕೊಠಡಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಾರೆ. ಇನ್ನೂ ಕೂಡ ಕ್ವಶನ್ ಪೇಪರ್ ಓಪನ್ ಮಾಡಿರೋದಿಲ್ಲ. ಸೊ ಆ ಒಂದು ಬಂಡಲ್ನ ನಿಮ್ಮ ರೂಮಿಗೆ ತಂದು ಕೊಟ್ಟು ಆದಮೇಲೆ ಇನ್ವಿಜಿಲೇಟರು ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತೋರಿಸ್ತಾರೆ. ಸೊ ಈ ರೀತಿಯಾಗಿ ಯಾವುದೇ
ಏನು ಕ್ವಶನ್ ಪೇಪರ್ ಕೂಡ ಓಪನ್ ಆಗಿಲ್ಲ, ಸೀಲ್ ಇದೇ ರೀತಿ ಇದೆ ಅಂತ ಹೇಳ್ಬಿಟ್ಟು ಜೋರಾಗಿ ಅನೌನ್ಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಬ್ಬರು ವಿದ್ಯಾರ್ಥಿಗಳ ಕೈಯಿಂದ ಸಿಗ್ನೇಚರ್ನ ತಗೊಂಡು ಅವರು ಆ ಒಂದು ಸೀಲ್ ಮಾಡಿರೋ ಅಂಥ ಕ್ವಶನ್ ಪೇಪರ್ ಬಂಡಲನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಆಗುತ್ತೆ. ಹಾಗೆಯೇ ಓಪನ್ ಮಾಡಿಬಿಟ್ಟು 10:35 ಅಷ್ಟರಲ್ಲಿ ಒಂದು 5 ಮಿನಿಟ್ಸ್ ಆದಮೇಲೆ ನಿಮಗೆ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ? ಸೆಕೆಂಡ್ ಬೆಲ್ ಆದ ತಕ್ಷಣ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡಿದಾದಮೇಲೆ ಕ್ವಶನ್ ಪೇಪರಲ್ಲಿ ನಿಮ್ಮ ಒಂದು ವರ್ಷನ್ ಕೋಡ್ ಇರುತ್ತೆ, ಅಂದರೆ ಯಾವ ವರ್ಷನಲ್ಲಿ ನಿಮ್ಮ ಪೇಪರ್ ಇರುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಸೀರಿಯಲ್ ನಂಬರ್ ಇರುತ್ತೆ. ಆ 2 ವರ್ಷನ್ ಕೋಡ್ ಹಾಗೆ ಸೀರಿಯಲ್ ನಂಬರ್ನ ಒಂದು ನಾಮಿನಲ್ ರೋಲ್ ಅಂತ ಇರುತ್ತೆ ಇನ್ವಿಜಿಲೇಟರ್ ಕೈಯಲ್ಲಿ, ಅದರಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಒಂದು ಸಿಗ್ನೇಚರ್ನ ಹಾಕಬೇಕಾಗತ್ತೆ. ಆ ಪೇಪರಲ್ಲಿ ಎಂಟರ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನೀವು 2 ಸರ್ತಿ ನೋಡಿ ಎಂಟರ್ ಮಾಡಿ. ಓಕೆನಾ? ನಿಮ್ಮ ಒಂದು ವರ್ಷನ್ ಕೋಡ್ ಹಾಗೆ ಸೀರಿಯಲ್ ನಂಬರ್ ಕ್ವಶನ್ ಪೇಪರಲ್ಲಿರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಬೆಲ್ ಆಗೋವರೆಗೂ ಕೂಡ ನೀವು ಕ್ವಶನ್ ಪೇಪರನ್ನು ಮತ್ತೆ ಕ್ವಶನ್ ಪೇಪರ್ ಕೂಡ ಸೀಲ್ ಆಗಿರುತ್ತೆ, ಆ ಕ್ವಶನ್ ಪೇಪರನ್ನು ಓಪನ್ ಮಾಡೋ ಹಾಗಿರಲ್ಲ, ಆನ್ಸರ್ ಮಾಡೋ ಹಾಗಿರಲ್ಲ. ಥರ್ಡ್ ಬೆಲ್ ಆದ ನಂತರ ನೀವು ನಿಮ್ಮ ಕ್ವಶನ್ ಪೇಪರ್ನ ಓಪನ್ ಮಾಡ್ಬೋದು, ಹಾಗೆ OMR ಶೀಟಲ್ಲಿ ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಥರ್ಡ್ ಬೆಲ್ ಆಗುವಂಥದ್ದು 10:40ಕ್ಕೆ. 10:40ಕ್ಕೆ ಏನು ಬೆಳಿಗ್ಗೆ ಬೆಲ್ ಆದರೆ 2:40ಕ್ಕೆ ನಿಮ್ಮ ಮಧ್ಯಾಹ್ನದ ಎಕ್ಸಾಮಿನೇಷನ್ ಬೆಲ್ ಆಗುತ್ತೆ. ಇದು ಥರ್ಡ್ ಬೆಲ್ ಆಗಿರುತ್ತೆ. ನಾಲ್ಕನೇ ಬೆಲ್ ಯಾವಾಗ ಆಗುತ್ತೆ ಅಂತಂದರೆ, ಇದು ಒಂದು ಎಚ್ಚರಿಕೆಯ ಬೆಲ್ ಆಗಿರುತ್ತೆ, ಕಾಷನ್ ಕೊಡೋದಕ್ಕೋಸ್ಕರ 4ನೇ ಬೆಲ್ ಆಗುವಂಥದ್ದು. ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇದು ಬೆಳಿಗ್ಗೆ ಬಂದು 11:10ಕ್ಕೆ ಆಗುತ್ತೆ, 11:10ಕ್ಕೆ ಬೆಳಿಗ್ಗೆ. ನೆಕ್ಸ್ಟು ಮಧ್ಯಾಹ್ನ 3:10ಕ್ಕೆ ಬೆಲ್ ಆಗುವಂಥದ್ದು. ಈ ಬೆಲ್ 4ನೇ ಬೆಲ್ ಆದಾಗ ನಿಮಗೆ ಅರ್ಥ ಆಗಬೇಕು ನಿಮ್ಮ ಎಕ್ಸಾಮಿನೇಷನ್ದು ಅರ್ಧ ಗಂಟೆ ಮುಗಿದೋಗಿದೆ, 1/2 ಅವರ್ ಕಂಪ್ಲೀಟ್ ಆಗಿದೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟು 5th ಬೆಲ್ ಯಾವಾಗ ಆಗುತ್ತೆ ಅಂತ ಅಂದರೆ 10:30ಕ್ಕೆ 11:30ಕ್ಕೆ 5th ಬೆಲ್ ಆಗುವಂಥದ್ದು ಬೆಳಿಗ್ಗೆ. ಮಧ್ಯಾಹ್ನ ಬಂದು 3:30ಕ್ಕೆ ನಿಮ್ಮ ಒಂದು 5ನೇ ಬೆಲ್ ಆಗುವಂಥದ್ದು. 11:30ಕ್ಕೆ ಬೆಳಿಗ್ಗೆ ಆಗುತ್ತೆ, 3:30ಕ್ಕೆ ಮಧ್ಯಾಹ್ನ ಆಗುತ್ತೆ. 5ನೇ ಬೆಲ್ನ ಅರ್ಥ ಏನು ಅಂತಂದರೆ, ಇದು 2ನೇ ಕಾಷನ್ ಬೆಲ್, 2ನೇ ಎಚ್ಚರಿಕೆಯ ಗಂಟೆ ಆಗಿರುತ್ತೆ. ಸೊ ಇದಾದಾಗ ನಿಮಗೆ ಟೈಮಿಂಗ್ಸ್ ಬಂದು 20 ನಿಮಿಷ ಬಾಕಿ ಇರುತ್ತೆ, ಎಕ್ಸಾಮಿನೇಷನ್ ಮುಗಿಯೋದಕ್ಕೆ 20 ನಿಮಿಷ ಬಾಕಿ ಇರುತ್ತೆ. ನೆಕ್ಸ್ಟು 6th ಬೆಲ್ ಬಂದು 11:45ಕ್ಕೆ ಬೆಳಿಗ್ಗೆ, ಮತ್ತು ಮಧ್ಯಾಹ್ನ ಬಂದು 3:45ಕ್ಕೆ. ಸೊ ಈ 6ನೇ ಬೆಲ್ ಆದಾಗ ನಿಮಗೆ ಟೈಮಿಂಗ್ಸು ಬರೀ 5 ನಿಮಿಷ ಇರುತ್ತೆ. 6ನೇ ಬೆಲ್ ಆಯಿತು ಅಂತಂದರೆ ಲಾಸ್ಟ್ 5 ಮಿನಿಟ್ಸ್ ಇರುತ್ತೆ ನಿಮಗೆ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ. ನೆಕ್ಸ್ಟು 7ನೇ ಬೆಲ್ಲು, ಇದು ಲಾಸ್ಟ್ ಬೆಲ್ಲು, 11:50ಕ್ಕೆ ಬೆಳಿಗ್ಗೆ, ಹಾಗೆ ಮಧ್ಯಾಹ್ನ 3:50ಕ್ಕೆ. 7ನೇ ಬೆಲ್ ಆದ ತಕ್ಷಣ ನಿಮ್ಮ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿರುತ್ತೆ. ಇನ್ವಿಜಿಲೇಟರು ನಿಮ್ಮ ಒಂದು OMR ಶೀಟ್ನ ಕಲೆಕ್ಟ್ ಮಾಡ್ಕೊತಾರೆ. OMR ಶೀಟ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಇರುವಂಥ OMR ಶೀಟ್ನ, ಅಂದರೆ ಅದು ಕಚೇರಿ ಪ್ರತಿ ಅಂತ ಕರೀತಾರೆ, ಅದನ್ನು ಅವರು ತಗೊಳ್ತಾರೆ. ಇನ್ನೊಂದು ಕೆಳಗಡೆ ಒಂದು ಶೀಟ್ ಇರುತ್ತೆ, ಅದು ನಿಮಗೆ ಅಂದರೆ ವಿದ್ಯಾರ್ಥಿ ಪ್ರತಿ, ಅದನ್ನು ನೀವು ಮನೆಗೆ ತೊಗೊಂಬಂದು ಕೀ ಆನ್ಸರ್ ಬಿಟ್ಟಾಗ ಅದನ್ನು ವೆರಿಫೈ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ 7 ಬೆಲ್ಗಳು ಆಗುವಂಥದ್ದು. ಓಕೆನಾ? ಸೊ ಈ ಬೆಲ್ಗಳ ಅರ್ಥ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಇನ್ನೊಂದು ಸರ್ತಿ ವಿಡಿಯೋ ನೋಡಿ, ಬೇಕಿದ್ದರೆ ನೀವು ಯಾವಾಗ ಏನೇನು ಬೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕಾದ್ರೆ ನಿಮ್ಮ ಹಾಲ್ ಟಿಕೆಟ್, ಹಾಗೆ ಐಡೆಂಟಿಟಿ ಪ್ರೂಫ್ಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಒಂದು ತೊಗೊಂಡು ಹೋಗಬೇಕಾಗುತ್ತೆ. ಗೌರ್ನಮೆಂಟಿಂದ ಕೊಟ್ಟಿರುವಂಥ ಒಂದು ಐಡೆಂಟಿಟಿ ಪ್ರೂಫ್ದು ತಗೊಂಡು ಹೋಗಬೇಕಾಗತ್ತೆ ನೀವು. ಸೊ ಇದಿಷ್ಟು ತೊಗೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ, ಹಾಗೆ ಪೆನ್ನು, ಬಾಲ್ ಪಾಯಿಂಟ್ ಪೆನ್ನ ತೊಗೊಂಡು ಹೋಗಬೇಕಾಗತ್ತೆ. ಇಂಕ್ ಪೆನ್ನು ಅಥವಾ ಜೆಲ್ ಪೆನ್ನನ್ನು ತೊಗೊಂಡು ಹೋಗೋ ಹಾಗಿಲ್ಲ. ಓಕೆನಾ? ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.